ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನವನ್ನ ಗಮನಿಸೋಣ. ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಯಾವಾಗ, ಯಾರನ್ನ ಕುರಿತು ಮುಖ್ಯವಾಗಿ ನಾವು ಆರಾಧನೆ ಮಾಡೋದು, ಮತ್ತೆ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕಾದ್ರೆ ಮುಂಚೆ ನಾವು ಪೂರ್ವ ಸಿದ್ಧತೆಗಳನ್ನ ಏನ್ ಮಾಡ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಅಷ್ಟಮಹಾಲಕ್ಷ್ಮಿ ಪೂಜೆ ಅಂತ ಇದೆ. ಹಾಗಾದ್ರೆ ಅಷ್ಟಮಹಾಲಕ್ಷ್ಮಿ ಪೂಜೆ ಅಂದ್ರೆ ಏನರ್ಥ, ಅದನ್ನ ಹೇಗ್ ಮಾಡೋದು? ಯಾಕಂದ್ರೆ ಅಷ್ಟಮಹಾಲಕ್ಷ್ಮಿ ಪೂಜೆ ಮಾಡೋದು ಬಹಳ ವಿಶೇಷ, ಅದರಿಂದ ಬಹಳ ಸಂಪತ್ತು ಸಿಗತ್ತೆ, ತುಂಬಾ ಒಳ್ಳೇದಾಗತ್ತೆ. ಹಾಗಾಗಿ ಆ ಪೂಜೆ ಮಾಡೋದು ಹೇಗೆ, ಅದಕ್ಕೆ ಅನುಸರಿಸಬೇಕಾದ ಕ್ರಮ, ಅದಕ್ಕೆ ಬೇಕಾದ ಸಿದ್ಧತೆಗಳು, ಹೀಗೆ ಅನೇಕ ವಿಷಯಗಳಿದೆ. ಅದೆಲ್ಲವನ್ನು ಕೂಡ ಈ ಸಂಚಿಕೆಯಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಅನುಷ್ಠಾನ ಮಾಡೋರು ತಲೆಯಲ್ಲಿ ಏನ್ ಇಟ್ಕೊಂಡಿರ್ಬೇಕಂದ್ರೆ, ಲಕ್ಷ್ಮಿ ಬರ್ತಾಳೆ ನಿಜ, ಲಕ್ಷ್ಮಿ ಒಲಿತಾಳೆ, ಸಂಪತ್ತನ್ನು ನೀಡ್ತಾಳೆ. ಆದರೆ ಸಂಪತ್ತನ್ನು ನೀಡುವಂತ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಆ ಸಂಪತ್ತಿನ ಸದ್ವಿನಿಯೋಗ ಮುಂದಕ್ಕಾಗಲಿ ಅಂತ. ದೇವತೆ ಒಳ್ಳೇದನ್ನ ಮಾಡ್ತಾಳೆ ನಿಜ, ಲಕ್ಷ್ಮೀ ದೇವಿ. ಆದ್ರೆ ಆ ದುಡ್ಡು ಸರಿಯಾಗಿ ಬೇರೆ ಕಡೆ ನಾವು ಖರ್ಚು ಮಾಡ್ಬೇಕಲ್ಲ. ಎಲ್ಲೆಲ್ಲೋ ಖರ್ಚು ಮಾಡಿದ್ರೆ ಮತ್ತೆ ಲಕ್ಷ್ಮಿ ಒಲೆಯಲ್ಲ, ಮತ್ತಿನ್ನೊಮ್ಮೆ ಬರೋದೇ ಇಲ್ಲ ನಮ್ಮ ಮನೆ ಹತ್ರ. ಹಾಗಾಗ್ಬಾರ್ದು. ಲಕ್ಷ್ಮೀ ದೇವಿ ಬರ್ಲಿ, ನಮಗೆ ಸಂಪತ್ತನ್ನು ನೀಡ್ಲಿ, ಆ ಸಂಪತ್ತನ್ನ ಚೆನ್ನಾಗಿ ಧರ್ಮ ಕಾರ್ಯದಲ್ಲಿ ನಾವು ಬಳಸೋ ಹಾಗೆ ಅವಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ನಾವು ಸಿದ್ಧತೆಗಳನ್ನ ಪೂರ್ವದಲ್ಲಿ ಏನ್ ಮಾಡ್ಕೊಂಡಿರ್ಬೇಕು ಅಂತ ನೋಡ್ತಾ ಹೋಗೋಣ. ಈ ವರಮಹಾಲಕ್ಷ್ಮಿ ವ್ರತದ ಆಚರಣೆಗೆ ಬೇಕಾದ ಸಾಮಗ್ರಿ ಏನು ಅಂದಾಗ, ಎಲ್ಲರಿಗೂ ತಿಳಿದಿರುವಂತೆ ಮೊದಲಿಗೆ ಈ ಅರಿಶಿನ, ಕುಂಕುಮ, ತೋರಣಾದಿಗಳನ್ನ, ಮತ್ತೆ ಮಂತ್ರಾಕ್ಷತೆ ಕಾಳು, ಬೆಳ್ಳಿ ಕಲಶ. ವಿಶೇಷವಾಗಿ ಅದು ಬೆಳ್ಳಿ ಇದಕ್ಕೆ ಪ್ರಾಶಸ್ತ್ಯವನ್ನ ಹೇಳಿದೆ. ಬಂಗಾರದ ಕಲಶ ಇದ್ರೆ ಇನ್ನೂ ಉತ್ತಮ, ಅಂತೂ ಬೆಳ್ಳಿ ಕಲಶ ಇದ್ರೆ ಶ್ರೇಷ್ಠ. ಇನ್ನು ಅಡಿಕೆ, ವಿಳೆದೆಲೆ, ಅದು 32 ವಿಳೆದೆಲೆ, ಕಮಲ ಪುಷ್ಪ, ಸಂಪಿಗೆ ಪುಷ್ಪ, ದವನ, ಮರುಗ ಮೊದಲಾದ ಪತ್ರೆಗಳನ್ನ ಸಿದ್ಧಪಡಿಸಿ, ನಂತರ 2 ಕಲಶ ಇದ್ರೆ ಶ್ರೇಷ್ಠ. 1 ಕಲಶ ಇದ್ರೆ ಸರಿ, 2 ಕಲಶ ಇದ್ರೆ ಇನ್ನೂ ಶ್ರೇಷ್ಠ. ಇನ್ನು ಕಲಶಕ್ಕೆ ವಸ್ತ್ರ ಹಾಕಬೇಕು, ಅದೇ ರೀತಿ ಬೆಳ್ಳಿಯ ಮುಖವಾಡ ಹಾಕೋದು. ಇನ್ನು ಕಿವಿಯೋಲೆ, ಮೂಗುತಿ, ಕಾಲುಂಗುರ, ಬಳೆ, ಮತ್ತೆ ಉಪಾಯನ ದಾನ ಅಂತ ಕೊನೆಗೇನು ಕೊಡ್ತಾರೆ ದಂಪತಿಗಳಿಗೆ, ಅಂತ ಉಪಾಯನ ದಾನಕ್ಕೆ ಬೇಕಾದ ಸಿದ್ಧತೆ, ಪಂಚಾಮೃತ ಸಾಮಗ್ರಿಗಳು, ಹಸಿಯ ದಾರದಿಂದ 12 ಎಳೆಯ 12 ಗಂಟಿನ ಕೆಂಪು ದಾರ ಅದನ್ನ ನಿರ್ಮಾಣ ಮಾಡ್ಕೊಂಡಿರ್ಬೇಕು. ಆರತಿ ತಟ್ಟೆ, 4 ಗೆಜ್ಜೆ ವಸ್ತ್ರ, 2 ಮೊರದ ಬಾಗಿನ, ಕಾಡಿಗೆ, ಸಿಂಧೂರ, ದೀಪಗಳು, 4 ತೆಂಗಿನಕಾಯಿ, 5 ಬಗೆಯ ಚಿಗುರುಗಳು, ಚಿಲ್ಲರೆ, ಮತ್ತೆ 5 ಬಗೆಯ ಹಣ್ಣು. ಇಷ್ಟೆಲ್ಲ ಸಾಮಾನ್ಯವಾಗಿ ಸಿದ್ಧವಾಗಿರ್ಬೇಕು. ಮೊದಲೇ ಇಷ್ಟೆಲ್ಲ ಸಿದ್ಧಪಡಿಸ್ಕೊಂಡ್ರೆ ಆಗ ನಾವು ಸುಲಭವಾಗಿ ಶೀಘ್ರವಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಪೂಜೆ ಮಾಡ್ಬೇಕಾದ್ರೆ ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ ಅಂತ ಮತ್ತೆ ಪರದಾಡೋ ಪರಿಸ್ಥಿತಿ ಬರುತ್ತೆ. ಅದಾಗ್ದೇನೆ ಸರಿಯಾಗಿ ಮಾಡ್ಬೇಕು. ಯಾಕೆ, ಲಕ್ಷ್ಮಿ ಬರೋದೇ ಕಷ್ಟ. ಬಂದ್ಮೇಲೆ ಅವಳು ಕೂಡ ಚಂಚಲೆ. ಈ ಮನೆಗೆ ಬಂದ್ರೆ ಇನ್ನೊಂದು ಮನೆಗೆ ಹೋಗ್ಬಿಡ್ತಾಳೆ ದಿಢೀರಂತ. ಅದನ್ನು ಸರಿಯಾಗಿ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಆಚರಿಸ್ಬೇಕು. ಅಂತೂ ಹೀಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಇರೋದು. ಒಂದು ವೇಳೆ ಈ ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ದಿವಸ ಅಂದ್ರೆ 2ನೇ ಶುಕ್ರವಾರ ಏಕಾದಶಿ ಬಂತು ಅಂತ ಇಟ್ಕೊಳ್ಳಿ. ಆಗ ಏಕಾದಶಿಯಂದು ನಾವು ಇದರ ಆಚರಣೆಯನ್ನ ಮಾಡದೇನೆ ಅದಕ್ಕಿಂತ ಮೊದಲು ಬರುವಂತ ಶುಕ್ರವಾರ ಇದೆಯಲ್ಲ, 2ನೇ ಶುಕ್ರವಾರ ಅಲ್ಲ, 1ನೇ ಶುಕ್ರವಾರವನ್ನೇ ಅನುಷ್ಠಾನ ಮಾಡ್ಬೇಕು. ಇಲ್ಲ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅವತ್ತಿನ ದಿವಸ ನೈವೇದ್ಯವನ್ನೆಲ್ಲ ಸಮರ್ಪಣೆ ಮಾಡಬೇಡಿ. ಹೇಗೆ ಪ್ರತಿನಿತ್ಯ ದೇವರ ಪೂಜೆ, ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವೋ ಅವತ್ತಿನ ದಿವಸನೂ ಕೂಡ ಲಕ್ಷ್ಮಿ ಮತ್ತೆ ಭಗವಂತನಿಗೆ ವಿಶಿಷ್ಟವಾಗಿ ಅರ್ಚನೆಯನ್ನು ಮಾಡೋದು ಅಷ್ಟೇ. ಹೊರತು ವಿಶಿಷ್ಟವಾದ ಈ ಆಚರಣೆಗಳಂದ್ರೆ ದಾರವನ್ನು ಹಾಕಿ ಕಟ್ಟೋದು ಇತ್ಯಾದಿಗಳೇನೇನಿದೆಯಲ್ಲ, ಇದೆಲ್ಲವನ್ನು ಕೂಡ 1ನೇ ಶುಕ್ರವಾರ ಮಾಡೋದು ಅತ್ಯಂತ ಸೂಕ್ತ. ಇನ್ನು ಲಕ್ಷ್ಮಿಯ ಕಲಶ ಅಂತ ಒಂದು ಕಲಶ ಸ್ಥಾಪನೆ ಮಾಡ್ಬೇಕು. ಅದು ಯಾವ ದಿಕ್ಕಿಗೆ ಇರಬೇಕು ಅನ್ನೋದು ಮುಖ್ಯ. ದಕ್ಷಿಣ ದಿಕ್ಕಿಗೆ ಹಾಕಿ ಇಟ್ಬಿಡ್ಬೇಡಿ, ಪಶ್ಚಿಮ ದಿಕ್ಕಿಗೆ ಹಾಕಿ ಇಡಬೇಡಿ, ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು, ಈ 2 ದಿಕ್ಕಿನಲ್ಲಿ ಮಾತ್ರ ಆ ಕಲಶವನ್ನ ಪ್ರತಿಷ್ಠಾಪನೆ ಮಾಡಬೇಕು. ಮತ್ತೆ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಎಷ್ಟು ವರ್ಷ ಅಂತ,
ಅದು ಒಂದೊಂದು ವ್ರತಕ್ಕೂ ಕೂಡ ಇಷ್ಟು ವರ್ಷ ಅಂತ ಇದೆ ನಿಜ. ಅದು ಆಜೀವನ ಮಾಡಬೇಕಾದ ಕರ್ತವ್ಯ ನಮ್ದು. ಲಕ್ಷ್ಮೀ ಬರೀ ಇಷ್ಟು ವರ್ಷ ಬರಲಿ ಆಮೇಲೆ ಬರ್ದೇ ಇರ್ಲಿ ಅಂತ ಯಾರು ಆಶಿಸ್ತಾರ? ಹಾಗಲ್ಲ. ಆದ್ರೆ ಏನೋ ಒಂದು ಮನಸ್ಸಲ್ಲಿ ಅನ್ಕೊಂಡಿರ್ತೀವಲ್ಲ, ಇಂಥ ಫಲ ನನ್ಗೆ ಸಿಗಲೇಬೇಕು, ನೀನ್ ಲಕ್ಷ್ಮೀ ದೇವಿ ಕೊಡ್ಲೇಬೇಕು ಅಂತಿದ್ರೆ ಅದಕ್ಕೆ ಒಂದು ಅವಧಿ ಇದೆ. ಅದಕ್ಕೆ ಅವಧಿ ಏನಂದ್ರೆ 12 ವರ್ಷಗಳ ಕಾಲ ವರಮಹಾಲಕ್ಷ್ಮಿ ವ್ರತವನ್ನ ಒಬ್ಬ ವ್ಯಕ್ತಿ ಅನುಷ್ಠಾನ ಮಾಡ್ಲೇಬೇಕು ತನ್ನ ಜೀವನದಲ್ಲಿ. 12 ವರ್ಷ ಆಮೇಲೆ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಆಮೇಲೆ ಎಷ್ಟು ಮಾಡ್ತೀರೋ ಅಷ್ಟು ಅಧಿಕಸ್ಯ ಅಧಿಕಂ ಫಲ, ಜಾಸ್ತಿ ಹೆಚ್ಚೆಚ್ಚು ಫಲ ಸಿಗತ್ತೆ. ಅಂತೂ 12 ವರ್ಷಗಳ ಕಾಲ ನಂತರ ಆಚರಣೆ. ಅಷ್ಟೇ ಅಲ್ಲ, ಒಂದು ವ್ರತ ಅಂತ ಆಗ್ಬೇಕು ಅಂದ್ರೆ ಏನೇನ್ ನಡಿಬೇಕು? ಅನ್ನ ಸಂತರ್ಪಣೆ ನಡಿಬೇಕು, ಒಂದು ಹೋಮ ಆಗ್ಬೇಕು, ಈ ತರ ಅನೇಕ ವಿಧಿಗಳಿದೆ. ಅದ್ರಲ್ಲಿ ಅನ್ನ ಸಂತರ್ಪಣೆ ಅಂತೂ ಬಹಳ ಮುಖ್ಯ. ಇಲ್ಲ ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಅನ್ನಿಸ್ಕೊಳತ್ತೆ, ಅದು ವರಮಹಾಲಕ್ಷ್ಮಿ ವ್ರತ ಅಂತ ಅನ್ನಿಸ್ಕೊಳಲ್ಲ. ವ್ರತ ಆಗ್ಬೇಕು ಅಂತಾದ್ರೆ ಅನ್ನದಾನ ಅವತ್ತಿನ ದಿವಸ ನಡಿಬೇಕು. ಹಾಗಾಗಿ ಏಕಾದಶಿ ದಿವಸ ಬಂದಾಗ ಅನ್ನದಾನ ಹೇಗ್ ಮಾಡೋದು? ಯಾಕೆಂದ್ರೆ ಉಪವಾಸದಲ್ಲಿ ಇರ್ಬೇಕು. ಉಪವಾಸದಲ್ಲಿದ್ದಾಗ ಅನ್ನದಾನ ಆಗಲ್ಲ. ಅದು ವರಮಹಾಲಕ್ಷ್ಮಿ ವ್ರತ ಆಗಲ್ಲ, ಅದು ವರಮಹಾಲಕ್ಷ್ಮಿ ಪೂಜೆ ಅವತ್ತಿನ ದಿವಸ ಆಗತ್ತಷ್ಟೇ. ಹಾಗಾಗಿ ವ್ರತಾನುಷ್ಠಾನ ಮಾಡ್ಬೇಕು ಅಂದ್ರೆ ಯಾವತ್ತು ನೀವು ಇನ್ನೊಬ್ಬರಿಗೆ ಅನ್ನದಾನವನ್ನ ಮಾಡ್ಲಿಕ್ಕಾಗತ್ತೋ ಅಂಥ ದಿವಸ ಅದು ವ್ರತ ಅಂತ ಆಗತ್ತೆ. ಇನ್ನು ದಾರವನ್ನ ಅಂದ್ರೆ 12 ಗಂಟೆ ಇರ್ಬೇಕು. ಅದರಲ್ಲಿ ಆ 12 ಗಂಟೆ ಇರುವಂತಹ 12 ಎಳೆಯ ಕೆಂಪು ದಾರ, ಅದನ್ನ ಗಂಡನ ಕೈಲಿ ಕೊಟ್ಟು ಹೆಂಡತಿ ಕಟ್ಟಿಸ್ಕೊಳ್ಬೇಕು. ಇದು ಇರುವಂತಹ ಕ್ರಮ. ಈ ಶ್ರಾವಣ ಮಾಸದ ಆ 2ನೇ ಶುಕ್ರವಾರ ಪೂರ್ಣಿಮೆ ಅಂತ ಆದ್ರೆ ಇನ್ನೂ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅದು ಪೂರ್ಣಿಮೆಯ ಹತ್ತಿರ ಸಾಮಾನ್ಯವಾಗಿ ಬರುತ್ತೆ. ಅವತ್ತಿನ ದಿವಸ ಆದ್ರೆ ಇನ್ನೂ ಬಹಳ ಶ್ರೇಷ್ಠ ಅಂತ. ಅಷ್ಟೇ ಅಲ್ಲ, ಇದನ್ನು ಇನ್ನೊಂದು ಗಮನಿಸಬೇಕಾಗಿದ್ದು, ವರಮಹಾಲಕ್ಷ್ಮಿ ಅಂತ ಕೂಡಲೇ ನಾರಾಯಣನ್ ಮರೆತು ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ತಪ್ಪು. ಯಾಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಕೇವಲ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಕಷ್ಟ ಜಾಸ್ತಿ ಅಂತ. ಅದನ್ನ ಕೇವಲ ಲಕ್ಷ್ಮೀ ಪೂಜೆಯನ್ನ ಮಾಡಬೇಡಿ, ಲಕ್ಷ್ಮಿಯ ಜೊತೆಗೆ ನಾರಾಯಣನನ್ನ ಪೂಜೆ ಮಾಡಿ. ಹಾಗಾಗಿಯೇ ನಾನು ಹಿಂದೆ ಹೇಳಿದೆ, ಒಂದೇ ಕಲಶಕ್ಕಿಂತ 2 ಕಲಶ ಇದ್ರೆ ಶ್ರೇಷ್ಠ. 2 ಕಲಶ ಅಂದ್ರೆ ಒಂದು ಲಕ್ಷ್ಮಿಯ ಆವಾಹನೆ, ಮತ್ತೊಂದು ನಾರಾಯಣನ ಆವಾಹನೆಗೆ. ಅಥವಾ ಒಂದು ಕಲಶ, ಬೆಳ್ಳಿ ಕಲಶ ಒಂದೇ ಇತ್ತು ಅಂದ್ರೆ ಆ ಒಂದ್ರಲ್ಲಾದ್ರೂ ಲಕ್ಷ್ಮೀ ನಾರಾಯಣರನ್ನ ಜೊತೆಗೆ ಪೂಜೆ ಮಾಡಿ. ಇನ್ನು ಆ ಕಲಶ ಇಡಬೇಕಾದ್ರೆ ಕೆಲವು ಕ್ರಮ ಇದೆ. ಕಲಶ, ಒಂದು ಕಲಶದ ಮೇಲೆ ಇನ್ನೊಂದು ಕಲಶ ಇಡ್ತಾರೆ. ಕೆಲವರು ಅಕ್ಕಪಕ್ಕ ಇಡ್ತಾರೆ, ಕೆಲವರು ಹಿಂಭಾಗ ಮುಂಭಾಗ ಅಂತ ಇಡ್ತಾರೆ. ಇದರಲ್ಲಿ ಉತ್ತಮ ಪಕ್ಷ ಯಾವುದು? ಕಲಶವನ್ನ ಜೊತೆಗೆ ಪಕ್ಕ ಇಡೋದು, ಹೊರತು ಹಿಂಬದಿ ಮುಂಬದಿನ್ ಮಾಡಿರೋದಲ್ಲ, ಅಥವಾ ಒಂದ್ರ ಮೇಲೆ ಮತ್ತೊಂದು ಇಡೋದಲ್ಲ. 2 ಪಕ್ಕ ಪಕ್ಕ ಕಲಶಗಳನ್ನ ಇಡೋದು, ಇಟ್ಟು ಪೂಜೆ ಮಾಡೋದು. ಅದರಲ್ಲಿ ಕೆಲವರು ಹೇಗೆ ಅನುಷ್ಠಾನ ಮಾಡ್ತಾರೆ ಮನೆಗಳಲ್ಲಿ ಅಂದ್ರೆ, ಭಗವಂತನ ಪ್ರತಿಮೆ ಇದ್ದೇ ಇರುತ್ತೆ, ಅದನ್ನ ಒಂದು ಕಲಶ ಆ ಪಕ್ಕಕ್ಕೆ ಇಟ್ಟಿರ್ತಾರೆ. ಹಾಗಾಗಿ ಅದೇನು ತಪ್ಪಿಲ್ಲ. ದೇವರ ಮೂರ್ತಿ ಹೇಗಿದೆ ಅದರ ಪಕ್ಕಕ್ಕೆ ಒಂದು ಕಲಶವನ್ನ ಇಟ್ಟು ಪೂಜೆಯನ್ನ ಮಾಡೋದಿದೆ. ಇನ್ನು ಈ ಕಲಶವನ್ನ ಇಟ್ಟ ಮೇಲೆ ಆಗ್ಲೇ ನಾನು ಅಷ್ಟಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿದೆ. ಅಂದ್ರೆ 8 ದಿಕ್ಕುಗಳಲ್ಲಿ ಲಕ್ಷ್ಮಿಯ ಪೂಜೆಯನ್ನ ಮಾಡೋದು. ಆ ಅಷ್ಟಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಸದ್ಯದಲ್ಲೇ ಹೇಳ್ತೀನಿ. ಇದು ಅದರ ಮುಂಚೆ ನಾವು ಗಮನಿಸಬೇಕಾಗಿದ್ದು ಇನ್ನೂ ಒಂದಿಷ್ಟು ಅಂಶಗಳಿದೆ. ಒಂದು ಯಂತ್ರವನ್ನ ರಚನೆ ಮಾಡಿ ಆ ಯಂತ್ರದಲ್ಲಿ ಆ ಕಲಶವನ್ನು ಇಡಬೇಕು. ಯಂತ್ರ ಅಂದ್ರೆ ಅಷ್ಟದಲ ಪದ್ಮ, ಅದೇ ಒಂದು ಯಂತ್ರ. ಆ ಯಂತ್ರದ ಮಧ್ಯದಲ್ಲಿ ಆ ಕಲಶವನ್ನ ಇಡಬೇಕು. ಇನ್ನು ಬೀಜಾಕ್ಷರ ಮಂತ್ರಗಳು ಅಂತ ಇರುತ್ತೆ. ಆ ಬೀಜಾಕ್ಷರ ಮಂತ್ರಗಳನ್ನ 8 ದಿಕ್ಕುಗಳಲ್ಲಿ ಬರಿಬೇಕು. ಶ್ರೀಂ ಅಂತ ಏನಿದೆ ಆ ಒಂದು ಅಕ್ಷರವನ್ನೇ 8 ದಿಕ್ಕುಗಳಿಗೆ ಬರೆದ್ರು ಆಯ್ತು. ಅದನ್ನ 8 ದಿಕ್ಕುಗಳಿಗೆ ಬರೆದು ಅಷ್ಟಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿದ್ರೆ ಬಹಳ ವಿಶೇಷ. ಇನ್ನು ಈ ಬೀಜಾಕ್ಷರ ಮಂತ್ರ ಬರೆಯೋರೆಲ್ಲ ಗಂಡಸರು ಬರೆದ್ರೆ ಉತ್ತಮ, ಅವ್ರ ಕೈಲಿ ಬರೆಸಿ, ಅವರು ಮಾಡ್ಬೇಕಾದಂತ ಕರ್ತವ್ಯ. ಇನ್ನು ರಂಗೋಲಿಗಳು ಹಾಕೋದು ಮಾತ್ರ ಅದು ಸ್ತ್ರೀಯರ ಜವಾಬ್ದಾರಿ, ಅವ್ರು ಹಾಕ್ತಾರೆ. ಆದ್ರೆ ಬೀಜಾಕ್ಷರ ಬರೆಯೋದೇನಿದೆಯಲ್ಲ ಅದನ್ನ ಪುರುಷರು ಮಾಡ್ಬೇಕಾಗಿದ್ದು. ಆದ್ರೆ ಶ್ರೀಮಂತ ಬರೆಯೋದು ಸ್ತ್ರೀಯರು ಕೂಡ ಬರೀಬಹುದು. ಬೇರೆ ಬೀಜಾಕ್ಷರಗಳು ಅಂತಿದ್ರೆ ಅದನ್ನ ಪುರುಷರು ಬರೆಯೋದು ಉತ್ತಮ. ಇನ್ನು ಯಂತ್ರದ ಮೇಲೆ ಕೆಲವರು ಹೀಗೂ ಅನುಷ್ಠಾನ ಮಾಡ್ತಾರೆ. ಕೆಲವರು ಕಲಶವನ್ನ ಇಡ್ತಾರೆ, ಕೆಲವರು ದೀಪವನ್ನ ಇಡ್ತಾರೆ. ಯಂತ್ರದ ಮೇಲೆ ಸ್ವಲ್ಪ ಗೋಮಯವನ್ನ ಹಾಕಿ ಅದರ ಮೇಲೆ ದೀಪವನ್ನ ಪ್ರತಿಷ್ಠೆ ಮಾಡಿ ಆ ದೀಪದಲ್ಲಿ ಲಕ್ಷ್ಮೀ ಆರಾಧನೆ ಅಂತಲೂ ಮಾಡೋದಿದೆ. ಸಾಮಾನ್ಯವಾಗಿ ಶುದ್ಧವಾಗಿ ಕಲಶವನ್ನ ಇಟ್ಟು ಕಲಶದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡೋದು ತುಂಬಾ ಉತ್ತಮ. ಇನ್ನು ಇನ್ನೊಂದು ಮಾತು, ಈ ಪೂಜೆಯನ್ನ ಮಾಡೋ ಸಮಯ ಯಾವುದು ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಸೂರ್ಯೋದಯದ ಸಮಯದಲ್ಲಿ ಇಂಥ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡೋದು ಅತಿ ಉತ್ತಮ. ಅಥವಾ ಸೂರ್ಯಾಸ್ತ ಸಮಯದಲ್ಲಿ, ಸಂಜೆ ಹೊತ್ತಿನಲ್ಲಿ ಮಾಡೋದು ಕೂಡ ಇದೆ. ಅಂತೂ ಬೆಳಗಿನ ಜಾವ ಅನುಕೂಲ ಆಗದೆ ಇದೆ, ಅದು ಅನುಕೂಲ ಆಗಲ್ಲ ಅಂತ ನಾವು ಹೇಳೋಗಿಲ್ಲ, ಅನುಕೂಲ ಮಾಡ್ಕೊಂಡು ಮಾಡಬೇಕು. ಆದ್ರೂ ಏನೋ ಒಂದು ಅನಿವಾರ್ಯದ ಸ್ಥಿತಿ ಇದ್ದಾಗ ಸಂಜೆ ಹೊತ್ತಿನಲ್ಲಿ ವರಮಹಾಲಕ್ಷ್ಮಿಯ ಪೂಜೆಯನ್ನ ಅಂದ್ರೆ ಬೆಳಗ್ಗೆ ಮಾಡಬೇಕಾದದ್ದನ್ನ ಸಂಜೆ ಹೊತ್ತಾದ್ರೂ ಕೂಡ ಅನುಷ್ಠಾನ ಮಾಡಬೇಕು. ವಸ್ತುತಃ ವರಮಹಾಲಕ್ಷ್ಮಿ ದಿವಸ ಸಂಜೆನೂ ಕೂಡ ಲಕ್ಷ್ಮಿ ಆರಾಧನೆ ಅಂತೂ ಇದ್ದೇ ಇದೆ. ಅವಳಿಗೆ ಕುಂಕುಮ, ಅರಿಶಿನ ಇತ್ಯಾದಿಗಳ ಅರ್ಪಣೆ ಇದ್ದೇ ಇದೆ.
ಆದ್ರೆ ಬೆಳಗಿನ ಜಾವದ ಪೂಜೆ ಒಂದು ವೇಳೆ ಮಾಡ್ಲಿಕ್ಕೆ ಆಗದೆ ಆದ್ರೂ ಸಂಜೆ ಹೊತ್ತು ಮಾಡಲೇಬೇಕು ಅಂತ ಅರ್ಥ. ಇನ್ನು ಸೂರ್ಯೋದಯ ಸೂರ್ಯಾಸ್ತ ಎರಡು ಹೊತ್ತು ವೈಭವದಿಂದ ಪೂಜೆ ಮಾಡಿದ್ರಂತೂ ಅವರಿಗೆ ಇಂಥ ಫಲ ಸಿಗತ್ತೆ ಅಂತ ಹೇಳೋದೇ ಕಷ್ಟ, ಅಂದ್ರೆ ಅಷ್ಟು ಫಲ ಅವರಿಗೆ ಸಿಗತ್ತೆ ಅಂತ ತಿಳಿಸ್ತಾರೆ. ಶುಕ್ರವಾರ ದಿವಸ ಈ ರಾಹುಕಾಲದ ಸಮಯ 10:15 12 ಗಂಟೆವರೆಗೆ. ಹಾಗಾಗಿ ಈ ಸಮಯವನ್ನ ಬಿಟ್ಟು ಸೂರ್ಯೋದಯ ಕಾಲ ಅಥವಾ ಸೂರ್ಯಾಸ್ತ ಕಾಲದಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಶ್ರೇಷ್ಠ. ಇನ್ನು ಕೆಲವೊಮ್ಮೆ ಈ ದಶಮಿ ತಿಥಿಯ ಒಳಗೆ ಬಂದ್ರೆ ವ್ರತ, ಅಂತ ಸಂದರ್ಭದಲ್ಲಿ ವ್ರತ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು ಅನುಷ್ಠಾನ. ಇಲ್ಲ ಅಂದ್ರೆ ಏನು ತೊಂದರೆನೇ ಇಲ್ಲ, ವ್ರತ ಕಳೆದ ಮೇಲೆ ಅನುಷ್ಠಾನ ಮಾಡೋದು ಅದು ಎಲ್ರಿಗೂ ಪ್ರಸಿದ್ಧನೇ. ಆದ್ರೆ ಏನಾದ್ರೂ ದಶಮಿ ತಿಥಿಯ ಒಳಗೆ ಈ ವ್ರತ ಇತ್ತು ಅಂತ ಆದ್ರೆ ಶಾಖವ್ರತ, ಆಗ ನೋಡಿ ಅನುಷ್ಠಾನ ಮಾಡ್ಬೇಕು. ಇದೊಂದು ತಲೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ವರಮಹಾಲಕ್ಷ್ಮಿಯ ಪೂಜೆಯ ದಿವಸ ಇನ್ನೂ ಕೆಲವು ಸಿದ್ಧತೆಗಳಿದೆ. ಏನೇನು ಅಂದಾಗ, ನೀವು ಬೆಳಗ್ಗೆ ಸಂಕಲ್ಪ ಮಾಡ್ಕೊಂಡಿರ್ತೀರಿ, ಬೇಗ ಎದ್ದು ಸಂಕಲ್ಪ ಏನೋ ಆಯ್ತು, ಕೊನೆಗೆ ರಾತ್ರಿ ಮಲಗಬೇಕಾದ್ರೂ ಅದನ್ನ ಅರ್ಪಣೆ ಮಾಡಿ ಅವತ್ತಿನ ದಿವಸ ಮಲಗಬೇಕು. ಅರ್ಪಣೆ ಮಾಡೋದೇನು, ಬೆಳಗ್ಗೆಯಿಂದ ಮಾಡಿದ ಈ ವರಮಹಾಲಕ್ಷ್ಮಿ ಪೂಜೆಯಿಂದ ಸಂತುಷ್ಟಳಾಗಿ ಇವತ್ತೊಂದೇ ದಿವಸ ಅಲ್ಲ, ಇನ್ನು ಮುಂದೆ ಎಲ್ಲ ದಿವಸಗಳಲ್ಲೂ ಕೂಡ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಇಡೀ ಪೂಜೆಯ ಫಲವನ್ನ ಎಲ್ಲರೂ ಸೇರಿ ಕೊನೆಗೆ ರಾತ್ರಿ ಹೊತ್ತಿನಲ್ಲಿ ಸಮರ್ಪಣೆಯನ್ನು ಮಾಡಿ ಮಲಗಬೇಕು. ಆಗ್ಲೇ ಹೇಳಿದೆ, ಅಷ್ಟದಳ ಪದ್ಮವನ್ನ ಬರಿಬೇಕು ಮಂಟಪದಲ್ಲಿ, ಅದರ ಮೇಲೆ ಕಲಶವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅದು ಮಾಡೋ ಮುಂಚೆ ಒಂದಿದೆ, ಬಾಳೆ ಎಲೆ ಅದ್ರ ಮೇಲೆ ಹಾಕ್ಬೇಕು. ಅಷ್ಟದಳ ಪದ್ಮ ಏನಿದೆಯಲ್ಲ ಅದ್ರ ಮೇಲೆ ಬಾಳೆ ಎಲೆಯನ್ನು ಹಾಕ್ಬೇಕು. ಹಾಕಿ ಈ ದೇವರ ಬಲಭಾಗದಲ್ಲಿ ಆ ಬಾಳೆ ಎಲೆಯ ಕುಡಿ ಬರೋ ಹಾಗಿರ್ಬೇಕು. ಆ ರೀತಿ ಅದನ್ನ ಬಾಳೆ ಎಲೆಯನ್ನ ಹಾಸ್ಬೇಕು. ಇನ್ನು ಅದರ ಮೇಲೆ ಬೆಳ್ಳಿಯ ಹರಿವಾಣ, ಅಲ್ಲಿ ಒಂದು ಸೇರ್ ಅಕ್ಕಿ, ಆಮೇಲೆ 4 ಅಡಿಕೆ, 2 ಅರಿಶಿನ ಬೇರು, ಬೆಳ್ಳಿಯ ನಾಣ್ಯಗಳು, ಇದೆಲ್ಲವನ್ನು ಹಾಕ್ಬೇಕು. ಇನ್ನು ಕಲಶಕ್ಕೆ ಯಾವ ಮುಖವನ್ನ ಇಡ್ತೀವಲ್ಲ, ಲಕ್ಷ್ಮಿಯ ಮುಖ ಅಂತ, ಆ ಮುಖ ಅದು ಬೆಳ್ಳಿಯ ಮುಖ ಅಥವಾ ಕಂಚಿನ ಮುಖ ಆಗ್ಬೋದು. ಆದ್ರೆ ಹಿತ್ತಾಳೆ ಮುಖವನ್ನ ಮಾತ್ರ ಹಾಕಬಾರ್ದು, ಅದನ್ನು ನಿಷೇಧ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಅದರ ಎಚ್ಚರ ನಮ್ಗಿರ್ಬೇಕು. ಇನ್ನು ಮಾಂಗಲ್ಯವನ್ನ ಕಲಶಕ್ಕೆ ಕಟ್ಟಬೇಕು, ಅದು ಒಂದು ಕ್ರಮ. ಬರೀ ಮುಖ ಅಲ್ಲ, ಮಾಂಗಲ್ಯವನ್ನ ಕಟ್ಟಿರ್ಬೇಕು. ಅದಕ್ಕೆ ಪ್ರತ್ಯೇಕವಾಗಿ ಚಿನ್ನದ ಮಾಂಗಲ್ಯ ಲಕ್ಷ್ಮಿಗೆ ಅಂತ ಮಾಡಿಸಿರ್ಬೇಕು. ಇಲ್ಲ ಸಾಧ್ಯ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ 3 ಕವಲು ಒಡೆದಿರುವಂತ ಅರಿಶಿನದ ಬೇರಿರುತ್ತಲ್ಲ, ಅದನ್ನ ಆ ಮಾಂಗಲ್ಯ ರೂಪದಲ್ಲಿ ಅದನ್ನ ಕಟ್ಟಬೇಕು. ತೆಂಗಿನಕಾಯಿಯನ್ನ ಕಲಶದ ಮೇಲೆ ಇಡಬೇಕು. ಆದ್ರೆ ಆ ತೆಂಗಿನಕಾಯಲ್ಲಿ 3 ಕಣ್ಣು ಕಾಣಿಸೋ ತರ ಇರ್ಬೇಕು, ಆ ತೆಂಗಿನಕಾಯಿಯ ಲಕ್ಷಣದಲ್ಲಿ ಅಂಥ ಕಾಯಿಯನ್ನ ಇಡಬೇಕು. ಇನ್ನು ಎಲ್ಲ ಆ ತೆಂಗಿನಕಾಯಿಯ ಒಂದು ಭಾಗದಲ್ಲಿ ತುಪ್ಪವನ್ನ ಹಚ್ಚಿ ಸಂಪೂರ್ಣ ಅರಿಶಿನದ ಪುಡಿಯನ್ನ ಹಾಕಿ ಸಂಪೂರ್ಣ ಅರಿಶಿನ ಮಯವನ್ನಾಗಿ ಆ ತೆಂಗಿನಕಾಯಿಯನ್ನ ನಿರ್ಮಾಣ ಮಾಡಬೇಕು. ಇಷ್ಟಾಗಿ ಆ ಹಸಿ ದಾರವನ್ನ ಪೂರ್ಣ, ಅಂದ್ರೆ ಏನು ಮುಂದೆ ಕಟ್ಕೊಳ್ಬೇಕಲ್ಲ ಸ್ತ್ರೀಯರು, ಅಂತ ದಾರವನ್ನ ಪೂರ್ಣ ಆ ಕಲಶಕ್ಕೆ ಸುತ್ತ ಹಾಕಿ ಅದನ್ನ ನಿರ್ಮಾಣ ಮಾಡಬೇಕು. 5 ಚಿಗುರ ಹಾಕೋದನ್ನ ಮರಿಬಾರ್ದು. ಅಲ್ಲಿ 5 ವಿಳೆದೆಲೆ, 5 ಎಲೆ, ಇದೆಲ್ಲವನ್ನು ಕೂಡ 5 ಅನ್ನೋ ಸಂಖ್ಯೆಯನ್ನ ಮರೆಯೋ ಹಾಗಿಲ್ಲ. ಈ ವ್ರತವನ್ನ ಅನುಷ್ಠಾನ ಮಾಡಬೇಕಾದ್ರೆ ಪುರುಷರು ವೇದ ಮಂತ್ರಗಳನ್ನ ಹೇಳಿ ಅರ್ಚನೆ ಮಾಡ್ತಾರೆ. ಹಾಗೆ ಪುರುಷರ ಕರ್ತವ್ಯ ಇದೆ, ಬರೀ ಸ್ತ್ರೀಯರಲ್ಲ. ಪುರುಷರೆಲ್ಲ ಕೆಲವುದು ಅವ್ರೇನ್ ಮಾಡ್ಬೇಕು ಅವರ ಕರ್ತವ್ಯನೆಲ್ಲ ಅವ್ರು ಪೂರೈಸ್ತಾರೆ. ಅದರಿಂದ ಸ್ತ್ರೀಯರು ಆ ಕೆಲವು ಮಂತ್ರಗಳನ್ನ ಹೇಳುವಂಥದ್ದಿರಲ್ಲ, ದೇವರ ನಾಮಗಳು, ಲಕ್ಷ್ಮಿಯ ಅನೇಕ ಕೃತಿಗಳಿದೆ, ಅಂಥ ದೇವರ ನಾಮಗಳನ್ನ ವಿಶೇಷವಾಗಿ ಲಕ್ಷ್ಮೀ ಶೋಭಾನೆ ಏನಿದೆ ವಾದಿರಾಜರು ಮಾಡಿತ್ತು ಅಂಥದ್ದನ್ನ ಹೇಳಿ ಆ ಲಕ್ಷ್ಮಿಯ ಆರಾಧನೆಯನ್ನು ಮಾಡೋದು ಸೂಕ್ತ. ಇನ್ನು ಅವತ್ತಿನ ದಿವಸ ಲಕ್ಷ್ಮೀ ರೂಪರಾದಂತಹ ಅನೇಕ ಸುವಾಸಿನಿಯರ ಆಹ್ವಾನ ಮಾಡ್ಬೇಕು. ಅಂದ್ರೆ ಮುತ್ತೈದೆಯರೇನ್ ಕರೆಸ್ತೀರೋ ಅಂಥವರಿಗೆ ವಿಶೇಷವಾಗಿ ಸತ್ಕಾರವನ್ನು ಏನ್ ಮಾಡ್ತೀರಿ, ಅದಕ್ಕೆ ವಿಶಿಷ್ಟವಾದ ಅನುಗ್ರಹವನ್ನು ಲಕ್ಷ್ಮೀದೇವಿ ಮಾಡ್ತಾಳೆ. ಯಾಕೆ, ಅವರೆಲ್ಲ ಲಕ್ಷ್ಮಿಯ ಸನ್ನಿಧಾನ ಅವತ್ತಿನ ದಿವಸ ವಿಶೇಷವಾಗಿರುತ್ತೆ. ನಿಮ್ಮ ಮನೆಗೆ ಅವತ್ತು ಯಾರ್ಯಾರನ್ನ ಆಹ್ವಾನ ಮಾಡ್ತೀರೋ ಲಕ್ಷ್ಮಿ ಒಂದು ರೂಪದಿಂದ ಬಂದಿರ್ತಾಳೆ. ಅದು ಯಾರಿಗೆ ಸಂತೋಷ ಆಗಿ ಅನುಗ್ರಹವನ್ನು ಮಾಡ್ತಾಳೋದು ಗೊತ್ತಿರಲ್ಲ. ಹಾಗಾಗಿ ವಿಶಿಷ್ಟವಾದ ಸತ್ಕಾರವನ್ನ ಮಾಡಬೇಕು. ಇದಾಗಿ ಹಬ್ಬದಂದು ವಿಶಿಷ್ಟವಾದ ಭಕ್ಷ್ಯ ಭೋಜ್ಯ ಎಲ್ಲವನ್ನು ಆ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದು. ಇನ್ನು ಮರದ ಬಾಗಿಣ, ಆ ಮರದ ಬಾಗಿಣದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲ ಅನೇಕ ಈ ಸ್ತ್ರೀಯರಿಗೆ ಅಂದ್ರೆ ಮುತ್ತೈದೆಯರಿಗೆ ಅದನ್ನ ನೀಡಿ ಅವರ ಆಶೀರ್ವಾದವನ್ನು ಪಡಿಬೇಕು. ಇನ್ನು ದೀಪವನ್ನ ಹಚ್ಚಬೇಕಾದ್ರೆ ತುಪ್ಪದ ದೀಪವನ್ನ ಹಚ್ಚಬೇಕು ಹೊರತು ಅಲ್ಲಿ ಎಳ್ಳೆಣ್ಣೆ ದೀಪ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮಿಶ್ರಣ ಮಾಡಿ ಹಚ್ಚೋದು ಇದನ್ನೆಲ್ಲ ಮಾಡಬಾರ್ದು. ಯಾವತ್ತು ಮಿಶ್ರಣ ಮಾಡೋ ಹಾಗಿಲ್ಲ. ಒಂದು ತುಪ್ಪ ಅಂದ್ರೆ ಶುದ್ಧ ತುಪ್ಪ, ಎಣ್ಣೆ ಅಂದ್ರೆ ಶುದ್ಧ ಎಣ್ಣೆ, ಎರಡನ್ನು ಮಿಶ್ರಣ ಮಾಡಿ ಹಚ್ಚಬಾರ್ದು. ಇನ್ನು ಕುಲದೇವರಿಗೆ ನಮಸ್ಕಾರವನ್ನ ಅವಶ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯ ವ್ರತದ ಅಂಗವಾಗಿ ಮಾಡ್ಬೇಕು. ಮೊದಲು ಕುಲದೇವತೆಯನ್ನು ಮರೆತು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವಳಿಗೆ ಸಂತೃಪ್ತಿ ಆಗೋದಿಲ್ಲ.
ಹಾಗಾಗಿ ಅದನ್ನು ಮಾಡಬೇಕು. ಸಾಯಂಕಾಲ ಸಮಯದಲ್ಲಿ ಈ ಸ್ತ್ರೀಯರೆಲ್ಲ ಕುಂಕುಮಾರ್ಚನೆಯನ್ನ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಮಾಡುವಂಥದ್ದು. ಇನ್ನು ಕೆಂಪಾರತಿ ಏನಿದೆ, ಕೆಂಪು ಬಣ್ಣ ಮಾಡಿ ಆ ಆರತಿಯನ್ನ ಲಕ್ಷ್ಮೀ ದೇವಿಗೆ ಮಾಡೋದು. ಆಮೇಲೆ ಕೊನೆಗೆ ಈ ಕಲಶಕ್ಕೆ ಏನು ಹಚ್ಚಿರ್ತಾರಲ್ಲ ಪೂರ್ಣ ಅರಶಿನಮಯವಾಗಿ, ಅದನ್ನ ಏನ್ ಮಾಡ್ಬೇಕು ಕೊನೆಗೆ ಆ ಕಾಯನ್ನ ಅಂತ ಎಲ್ಲ ಹೋಗಿ ನದಿನಲ್ಲಿ ಅಥವಾ ಇನ್ನೆಲ್ಲ ನೀರಲ್ಲಿ ವಿಸರ್ಜನೆ ಮಾಡ್ಬಿಡೋದ ಅಲ್ಲ. ಆ ಕಾಯಿ ಏನಿದೆ ಆ ಕಾಯನ್ನ ಶುದ್ಧ ಮಾಡಿ ಆ ಕಾಯನ್ನ ಒಡೆದು ನಂತರ ಅದರಿಂದ ಭಕ್ಷ್ಯವನ್ನ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ಬೇಕು. ಯಾಕಂದ್ರೆ ಪೂಜೆಯನ್ನ ಮಾಡಿರುವಂತಹ ಕಾಯಿ ಅದು ತುಂಬಾ ಪವಿತ್ರ. ಅದರಿಂದ ಭಕ್ಷ್ಯವನ್ನ ಮಾಡಿಕೊಂಡು ಸೇವನೆ ಮಾಡ್ಬೇಕು. ಅಂದ್ರೆ ಸ್ವೀಟ್ ಅನ್ನ ನಿರ್ಮಾಣ ಮಾಡಿಕೊಂಡು ಎಲ್ಲರಿಗೂ ಹಂಚಿ ಆ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಅರ್ಥ. ಇನ್ನು ಕಲಶದ ನೀರೇನಿದೆ ಅದನ್ನ ಎಲ್ಲ ದಿಕ್ಕುಗಳಿಗೆ ಪ್ರೋಕ್ಷಣೆಯನ್ನ ಮಾಡಬೇಕು. ಮತ್ತೆ ಪೂಜೆಗೆ ಅಂತ ಏನು ಒಂದು ಸೇರು ಅಕ್ಕಿಯನ್ನು ಇಟ್ಟಿರ್ತಾರೆ ಅದನ್ನು ಆ ಮನೆಯವರು ಉಪಯೋಗಿಸ್ಬೇಕು. ಅಂತೂ ಹೀಗೆ ಅನೇಕ ರೀತಿಯಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯ ಆಚರಣೆಯೊಂದಿಗೆ ಅಷ್ಟಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು. ಅಷ್ಟಮಹಾಲಕ್ಷ್ಮಿ ಪೂಜೆಯನ್ನ ಹೇಗ್ ಮಾಡೋದು ಅಂದ್ರೆ, ನೀವು ಕುಂಕುಮದಿಂದ ಏನು ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನ ಮಾಡ್ತೀರಿ ಅದನ್ನ 8 ದಿಕ್ಕುಗಳಿಗೆ ಕುಂಕುಮವನ್ನ ತಗೊಂಡು ಮೊದಲಿಗೆ ಮಧ್ಯದಲ್ಲಿ ಪ್ರಧಾನವಾದ ಲಕ್ಷ್ಮಿ, ನಂತರ ಸುತ್ತಲೂ ಕ್ರಮವಾಗಿ ಒಂದೊಂದು ದಿಕ್ಕಿಗೆ ಒಂದೊಂದು ನಾಮವನ್ನ ಹೇಳ್ತಾ ಅರ್ಚನೆಯನ್ನ ಮಾಡೋದು. ಈಗ ಪ್ರತಿಯೊಂದು ನಾಮವನ್ನ ನಾನು ಹೇಳ್ತೀನಿ. ಆ ನಾಮವನ್ನ ಹೇಳಿಕೊಂಡು ಲಕ್ಷ್ಮೀ ದೇವಿಗೆ ಕುಂಕುಮದಿಂದ ಬೆಳಗಿನ ಜಾವದಲ್ಲಿ ಮಾಡುವಂತಹ ಪೂಜೆಯಲ್ಲೂ ಅದೇ ರೀತಿ ಸಂಜೆ ಹೊತ್ತಿನಲ್ಲೂ ಆ ರೀತಿ ಅರ್ಚನೆಯನ್ನ ಮಾಡಿ ಅಷ್ಟಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಆಗ್ಲಿ. ಆ ದೃಷ್ಟಿಯಿಂದ ಈ ಮಂತ್ರಗಳನ್ನ ಹೇಳ್ತೇನೆ. ಮೊದಲನೇದಾಗಿ ಮಧ್ಯದ ಅಂದ್ರೆ ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡೋದು. ಆ ಪೂರ್ವ ದಿಕ್ಕಿನಲ್ಲಿ ಹೇಳಬೇಕಾದ ಮಂತ್ರ ಇದು. ಇದನ್ನ ಹೇಳಿಕೊಂಡು ಲಕ್ಷ್ಮಿಗೆ ಕುಂಕುಮದಿಂದ ಅರ್ಚನೆಯನ್ನ ಮಾಡೋದು. ಆದಿಲಕ್ಷ್ಮಿ ಸಹಿತ ನಾರಾಯಣಾಯ ನಮಃ ಅಂತ ಹೇಳಿ ಕುಂಕುಮವನ್ನು ತಗೊಂಡು ಪೂರ್ವ ದಿಕ್ಕಿನಿಂದ ಆರಂಭಿಸ್ತೀರಿ. ನಂತರ ಆಗ್ನೇಯ ದಿಕ್ಕಿಗೆ, ದಿಢೀರಂತ ದಕ್ಷಿಣ ದಿಕ್ಕಿಗೆ ಹಾರಬೇಡಿ, ಮಧ್ಯಕ್ಕೊಂದು ದಿಕ್ಕಿದೆ, ಆಗ್ನೇಯ ದಿಕ್ಕಿಗೆ ಈ ಮಂತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನ ಮಾಡಿ. ಧಾನ್ಯ ಲಕ್ಷ್ಮಿ ಸಹಿತ ಶ್ರೀಕರ ನಾರಾಯಣಾಯ ನಮಃ ಅಂತ ಹೇಳಿ ಅರ್ಚನೆಯನ್ನ ಮಾಡಿ. ಈ ಮಂತ್ರವನ್ನ ಹೇಳಿದಾಗ ಧಾನ್ಯ ಸಮೃದ್ಧಿ ಆಗುತ್ತೆ ಮನೆಯಲ್ಲಿ. ಅಕ್ಕಿ, ಬೇಳೆ ಮುಂತಾದ ಧಾನ್ಯಗಳ ಸಮೃದ್ಧಿ ಫಲ. ಇನ್ನು ದಕ್ಷಿಣ ದಿಕ್ಕಿಗೆ ಬರ್ತೀವಿ. ಆಗ ಧೈರ್ಯ ಲಕ್ಷ್ಮಿ ಸಹಿತ ನಾರಸಿಂಹಾಯ ನಮಃ ಅಂತ ಹೇಳಿ ಅರ್ಚನೆಯನ್ನ ಮಾಡಿ. ಇದನ್ನೇನು ಸಿಗತ್ತೆ? ಧೈರ್ಯ, ಒಳ್ಳೆ ಬುದ್ಧಿಶಕ್ತಿ ಇದು ಸಿಗತ್ತೆ. ಅದರಿಂದ ಇದು ಆ ದಿಕ್ಕಿನಲ್ಲಿ. ಆಮೇಲೆ ಕ್ರಮ ಪ್ರಕಾರವೇ ದಕ್ಷಿಣ ಆದ್ಮೇಲೆ ಸಿಗೋದು. ದಿಢೀರಂತ ಪಶ್ಚಿಮಕ್ಕೆ ಬರೋದಲ್ಲ, ಮಧ್ಯಕ್ಕೊಂದು ದಿಕ್ಕಿದೆ, ಅಲ್ಲಿಂದ ಅರ್ಚನೆ ಮಾಡ್ಕೊಂಡು ಬರೋದು. ಆಗ ಹೇಳಬೇಕಾದ ಮಂತ್ರ ಇದು. ಗಜಲಕ್ಷ್ಮಿ ಸಹಿತ ಗಜೇಂದ್ರ ವರದಾಯ ನಮಃ ಅಂತ ಹೇಳಿ ಅರ್ಚನೆಯನ್ನ ಮಾಡೋದು. ಇದರಿಂದ ಮನೆಯಲ್ಲಿ ಪ್ರಾಣಿ ಸಂಪತ್ತು, ಗೋ ಸಂಪತ್ತು ಹೆಚ್ಚಾಗತ್ತೆ. ಆ ನಿಟ್ಟಿನಲ್ಲಿ ಈ ಫಲ. ಮುಂದಕ್ಕೆ ಸಂತಾನ ಲಕ್ಷ್ಮಿ ಸಹಿತ ಗೋಪಾಲ ಕೃಷ್ಣಾಯ ನಮಃ ಈ ಮಂತ್ರವನ್ನು ಹೇಳಿ ಅರ್ಚನೆ ಮಾಡಿದಾಗ ಪುತ್ರ ಸಂತಾನ ಭಾಗ್ಯ. ಅದರಿಂದ ಇದನ್ನು ಅನುಷ್ಠಾನ ಮಾಡಿ. ಇದಾದ ಮೇಲೆ ವಿಜಯಲಕ್ಷ್ಮಿ ಸಹಿತ ಶ್ರೀರಾಮಾಯ ನಮಃ ಅಂತ ಹೇಳಿ ಅರ್ಚನೆ ಮಾಡ್ಕೊಳ್ಳಿ. ಇದರಿಂದ ಸಕಲ ಕಾರ್ಯಗಳಲ್ಲಿ ವಿಜಯ ಪ್ರಾಪ್ತಿ ಇದು ಫಲ. ವಿದ್ಯಾಲಕ್ಷ್ಮಿ ಸಹಿತ ಹಯಗ್ರೀವಾಯ ನಮಃ ಅಂತ ಅರ್ಚನೆ ಮಾಡಿ. ಇದರಿಂದ ವಿದ್ಯೆ ಪ್ರಾಪ್ತಿ, ಹಯಗ್ರೀವ ದೇವನ ಅನುಗ್ರಹ. ಕೊನೆಯದಾಗಿ ಐಶ್ವರ್ಯ ಸಿಗಬೇಕು ಅಂತಾದ್ರೆ ಈ ಮಂತ್ರ ಧನಲಕ್ಷ್ಮಿ ಸಹಿತ ಶ್ರೀನಿವಾಸಾಯ ನಮಃ ಅಂತ ಹೇಳಿ ಅರ್ಚನೆಯನ್ನ ಮಾಡಿ. ಹೀಗೆ ಆ ವರಮಹಾಲಕ್ಷ್ಮಿಯ ಅನುಗ್ರಹವನ್ನ, ನಾರಾಯಣನ ಅನುಗ್ರಹವನ್ನ ವಿಶೇಷವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಅಷ್ಟಮಹಾಲಕ್ಷ್ಮಿ ರೂಪಗಳ ಹಾಗೂ ನಾರಾಯಣನ ದಿವ್ಯ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.